ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಉಪನ್ಯಾಸ ಶೂನ್ಯ ಸಂಪಾದನೆ. ಇದರ ಕುರಿತು ಚಿಂತನೆ ಮಾಡಲಿಕ್ಕೆ ನಮ್ಮೊಂದಿಗೆ ಆಗಮಿಸಿದಂಥ ಶರಣರಾದ ಶ್ರೀ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಬಸವ ಕೇಂದ್ರ ಬಸವ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿ. ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಒಂದಿಗೆ ಪ್ರಾರಂಭ ಮಾಡೋಣ. ಬಸವಾ 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 ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಆಗಮಿಸಿದ ಎಲ್ಲ ಶರಣೆಯರಿಗೆ ಮತ್ತೊಮ್ಮೆ ನಮಸ್ಕಾರ ಮತ್ತು ಸ್ವಾಗತ ಮಾಡ್ತಾ ಇವತ್ತಿನ ಶೂನ್ಯ ಸಂಪಾದನೆ ಉಪನ್ಯಾಸವನ್ನು ಮುಂದುವರಿಸಬೇಕಂತ ಹೇಳಿ ಶಂಭು ಹೆಗಡಾಳವರಲ್ಲಿ ವಿನಂತಿ. ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರಲ್ಲಿ ಭಕ್ತಿಯಿಂದ ನೆನೆದುಕೊಂಡು ನೆರೆದ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಯ ಶರಣು ಶರಣಾರ್ಥಿ. ಕಳೆದ ವಾರದಲ್ಲಿ ಶೂನ್ಯ ಅದರ ಸ್ಥೂಲ ಪರಿಚಯವ ಕುರಿತು ಪರಿಚಯಾತ್ಮಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನು ನಾವು ಆಡಿದ್ವಿ. ಈ ಶೂನ್ಯವನ್ನು ಸಂಪಾದನೆ ಮಾಡ್ತಕ್ಕಂತಹ ಗುರಿ ಮಾನವರಾದ ನಮ್ಮೆಲ್ಲರಿಗೂ ಇರಬೇಕು. ಇದು ಶರಣರ ಪರಮ ಗುರಿಯಾಗಿತ್ತು. ದ ಅಲ್ಟಿಮೇಟ್ ಪರ್ಪಸ್ ಅಂತ.
ಅಲ್ಟಿಮೇಟ್ ಪರ್ಪಸ್ ಅಂದರೆ ನಮ್ಮ ಬದುಕಿನುದ್ದಕ್ಕೂ ಸಾಕಷ್ಟು ಹಂತ ಹಂತವಾದ ಉದ್ದೇಶಗಳನ್ನು ಇಟ್ಕೊಂಡು ನಾವು ಬದುಕು ಮಾಡ್ತಿರ್ತೇವೆ. ಬಾಲ್ಯದಲ್ಲಿ ಕೆಲವು ಗುರಿಗಳು ನಮ್ಮ ಮುಂದಿರ್ತವೆ, ಯೌವನದಲ್ಲಿ ಕೆಲವು ಗುರಿಗಳು ಮುಂದಿರ್ತವೆ, ಮಧ್ಯ ವಯಸ್ಸಿನಲ್ಲಿ ಕೆಲವು ಗುರಿಗಳು ಬರ್ತವೆ, ಬದುಕಿನ ಅಂತ್ಯ ಭಾಗದಲ್ಲಿ ಕೆಲವು ಗುರಿಗಳನ್ನು ನಾವು ಇಟ್ಕೋತೇವೆ. ಬದುಕಿನ ಹಂತ ಹಂತವಾಗಿ ನಾವು ಗುರಿಯನ್ನು ಇಟ್ಕೋತೇವಲ್ಲ, ಅವು ಅಲ್ಟಿಮೇಟ್ ಪರ್ಪಸಸ್ ಅಲ್ಲ, ಅಲ್ಟಿಮೇಟ್ ಪರ್ಪಸಸ್ ಆಗೋದಿಲ್ಲ. ಅವೆಲ್ಲವೂ ಬದುಕನ್ನು ನಡೆಸಲಿಕ್ಕೆ ಜೀವನ ಯಾನವನ್ನು ಈ ಭೂಲೋಕದಲ್ಲಿ ಮಾನವ ಜನ್ಮ ಎತ್ತಿ ಬಂದ ಮೇಲೆ ಈ ಮಣಿಹವನ್ನು ಈ ಬದುಕನ್ನು ಪೂರೈಸಲಿಕ್ಕೆ ಇರುವಂಥ ಆಯಾ ಹಂತದ ಆ ಕಾಲದ ಆ ಸಮಯದ ಗುರಿಗಳಾಗ್ತವೆ. ಅವು ಲೌಕಿಕವಾದ ಗುರಿಗಳು ಯಾವನ್ನೇ ಇಟ್ಕೋಬೋದು ನಾವು. ಶಿಕ್ಷಣ ನಮಗೆ ಮುಖ್ಯ, ಶಿಕ್ಷಣ ಕೊಡ್ತೇವೆ. ಉದ್ಯೋಗ ನಮಗೆ ಮುಖ್ಯ, ಉದ್ಯೋಗ ಮಾಡ್ತೇವೆ. ಬದುಕು ಭಾಳ ಮುಖ್ಯ, ಬದುಕು ಮಾಡ್ತೇವೆ. ಸಂಸಾರದಲ್ಲಿ ಎಲ್ಲ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ತಂದೆ ತಾಯಿ ಇವರ ಆಗು ಹೋಗುಗಳನ್ನು ಪೂರೈಸ್ತಕ್ಕಂಥ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ನಾವು ಬದುಕು ಮಾಡ್ತಿರ್ತೇವೆ. ಬಟ್ ಪಾರಮಾರ್ಥದಲ್ಲಿ ಇವ್ಯಾವು ಅಲ್ಟಿಮೇಟ್ ಪರ್ಪಸಸ್ ಆಗೋದಿಲ್ಲ. ಇವು ಉದ್ದೇಶಗಳೇ, ಜೀವನದ ಒಂದು ಭಾಗಗಳಾಗಿರ್ತವೆ. ಇವು ಉದ್ದೇಶಗಳಷ್ಟೇ. ಪಾರಮಾರ್ಥಿಕವಾಗಿ ಅಲ್ಟಿಮೇಟ್ ಆಗಿರುವಂಥದ್ದು ಯಾವುದು ಇದು ಈ ಉದ್ದೇಶವು ಹೊರತು ಇನ್ಯಾವ ಉದ್ದೇಶಗಳಿಲ್ಲ, ಇದೇ ಉದ್ದೇಶ ನಮ್ಮದು ಅನ್ನುವಂಥ ಬದುಕೇನಿದೆಯಲ್ಲ, ಅದು ಶರಣರ ಬದುಕಾಗಿತ್ತು. ಶಾಶ್ವತವಾಗಿ ಒಂದು ಗುರಿ ಸಾಧಿಸಲಿಕ್ಕೆ ಶಾಂತಿ ಸಾಗರವನ್ನು ಸೇರ್ತಕ್ಕಂತಹ ಗುರಿ ಏನಿದೆಯಲ್ಲ, ಆ ಗುರಿ ಮುಟ್ಟಲಿಕ್ಕೆ ಪೂರಕವಾಗಿರ್ತಕ್ಕಂಥ ಬದುಕನ್ನು ಸವಿಸೋದು ಶರಣ ಸಂಸ್ಕೃತಿಯ ಬದುಕು ಅಂತಕ್ಕಂಥದ್ದು. ಒಂದು ದೊಡ್ಡ ಮಂದಿರ ಕಟ್ತಿರ್ತಾರೆ. ಆ ಮಂದಿರ ಕಟ್ಟೋ ಸಂದರ್ಭದಲ್ಲಿ ಮಂದಿರಕ್ಕೆ ಬೇಕಾದಂಥ ಎಲ್ಲ ಕಲ್ಲುಗಳನ್ನು ಕೆತ್ತನೆ ಮಾಡ್ತಕ್ಕಂಥ ಕೆಲಸ ನಡೆದಿರ್ತದೆ. ಭಾಳಷ್ಟು ಜನ ಕಲ್ಲುಗಳನ್ನು ಕೆತ್ತುತ್ತಿರ್ತಾರೆ. ಅಲ್ಲೊಬ್ಬ ದಾರಿ ಹೋಕ ಮೊದಲನೇ ಭೇಟಿಯಾದಂಥ ವ್ಯಕ್ತಿಯನ್ನು ಮಾತನಾಡಿಸ್ತಾನೆ. ಮಾತನಾಡಿಸಿ, ಏನಯ್ಯ ನೀನೇನು ಮಾಡ್ತಾ ಇದೀಯಾ ಅಂತ. ಆತ ಬಹಳ ಕ್ರೋಧದಿಂದ, ಬಹಳ ಸಿಟ್ಟಿನಿಂದ, ನೀನು ನೋಡ್ತೀಯಿಲ್ಲ ನಾ ಏನು ಮಾಡಾಕ್ತೀನಂತ. ನಾನು ಕಲ್ಲು ಕಡಿಲಿಕ್ಕತ್ತಿದ್ದೇನೆ, ಅಷ್ಟು ಗೊತ್ತಾಗೋದಿಲ್ಲ, ಅಷ್ಟು ಕಣ್ಣಿಗೆ ಕಾಣೋದಿಲ್ಲ, ಮತ್ತೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ನೀವು. ಆ ಆಗುಂತಕ ಮುಂದೆ ಹೋಗ್ತಾನೆ. ನಂತರದ ಸ್ವಲ್ಪ ದೂರದಲ್ಲಿ ಮತ್ತೊಬ್ಬ ಅದೇ ಕೆಲಸವನ್ನು ಮಾಡ್ತಿರ್ತಾನೆ. ಆತನಿಗೂ ಅದೇ ಪ್ರಶ್ನೆಯನ್ನು ಕೇಳ್ತಾನೆ, ಏನು ಮಿತ್ರ ನೀನೇನು ಮಾಡ್ತಾ ಇದೀಯಾ. ಆತನ ಉತ್ತರ ಇವನಕ್ಕಿಂತ ಅಷ್ಟು ವಿಭಿನ್ನವಾಗಿರ್ತದೆ. ಭಾಳ ಉದಾಸೀನದಿಂದ, ಕ್ರೋಧ ಇಲ್ಲ ಇಲ್ಲಿ, ಉದಾಸೀನದಿಂದ, ಏನು ಸ್ವಾಮಿ ಬದುಕಿದೆ, ಹೊಟ್ಟೆಪಾಡಿದೆ, ಹೊಟ್ಟೆಪಾಡಿಕೆ ಏನೋ ಕೆಲಸ ಮಾಡ್ತಾ ಇದೆ. ಅಲ್ಲಿ ಕ್ರೋಧ ಏನೂ ಇಲ್ಲ, ಅಲ್ಲಿ ಉದಾಸೀನತೆ ಇದೆ, ಅಸಹಾಯಕತೆ ಇದೆ. ಹಾಗೆ ಆಗುವಂತಕ ಮುಂದೆ ಹೋಗ್ತಾನೆ. ಅಲ್ಲಿ ಮತ್ತು ದೂರದಿಂದ ಇನ್ನೊಬ್ಬ ವ್ಯಕ್ತಿ ಅದೇ ಕೆಲಸವನ್ನು ಮಾಡ್ತಿರ್ತಾನೆ. ಆ ವ್ಯಕ್ತಿಗೆ ಮತ್ತೆ ಅದೇ ಪ್ರಶ್ನೆ, ಏನು ಮಿತ್ರ ನೀನೇನು ಮಾಡ್ತಾ ಇದೀಯಾ ಅಂತ. ಆ ಮೂರನೇ ವ್ಯಕ್ತಿ ಉತ್ತರ ಕೊಡೋದು ಭಾಳ ಆನಂದದಿಂದ ಹೇಳ್ತಾನೆ, ಅವನು ಭಾಳ ಸಂತೋಷದಿಂದ ಹೇಳ್ತಾನೆ, ಭಾಳ ಖುಷಿಯಿಂದ ಹೇಳ್ತಾನೆ. ಏನಂದರೆ,
ನಾನೊಂದು ಮಂದಿರವನ್ನು ಕಟ್ತಾ ಇದ್ದೇನೆ ಅಂತ. ಒಂದೇ ಕಾರ್ಯ, 3 ವ್ಯಕ್ತಿಗಳು ಅದೇ ಕಾರ್ಯವನ್ನು ಮಾಡೋದರಲ್ಲಿ ನಿರತರಾದಂಥ ವ್ಯಕ್ತಿಗಳ ಆ ಕೆಲಸದ ಕುರಿತಿರುವ ನೋಟ ಮತ್ತು ಭಾವ ಭಿನ್ನವಾಗಿದೆ. ಬದುಕನ್ನು ಆನಂದಿಸುವುದು, ಜೀವನವನ್ನು ಆನಂದಿಸುವುದು, ಈ 2 ವರ್ಗದ ಜನ ಏನಿದಾವೆಲ್ಲ ನಾವು, ಕ್ರೋಧದಿಂದ ಕೆಲಸ ಮಾಡ್ತಕ್ಕಂಥವ್ರು, ಉದಾಸೀನತೆಯಿಂದ, ಅನಿವಾರ್ಯತೆಯಿಂದ, ಇನ್ವೆಟಿಬಿಲಿಟಿ ಇದೆ, ಅನಿವಾರ್ಯತೆಯಿಂದ ಏನೋ ಒಂದಿಷ್ಟು ಬದುಕು ಅಂತಕ್ಕಂಥ ಜನರ ಸಂಖ್ಯೆ ಈ ಜಗತ್ತಿನಲ್ಲಿ ತುಂಬ ಇದೆ. ಅದರಲ್ಲಿ ನಾವು ನೀವು ಎಲ್ಲರೂ ಬರ್ತೇವೆ. ಮಂದಿರವನ್ನು ಕಟ್ತೇನೆ ನಾನು ಅಂತಕ್ಕಂಥ ಭಾವದಿಂದ ಬದುಕ್ತಕ್ಕಂಥವ್ರು ಶರಣರು. ಆತನಿಗೆ ಆ ಕಲ್ಲು ಕೆತ್ತನೆ ಮಾಡ್ತಕ್ಕಂಥ ಕೆಲಸ ಕೇವಲ ಕಲ್ಲು ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಅದರಲ್ಲಿ ಆತ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂಥ ಭಾವ ಇದೆ. ಮೊದಲನೇದು, ಅವನಿಗೆ ಕೇವಲ ಕಲ್ಲು ಕೆತ್ತಾ ಇದ್ದಾನೆ, ಏನೂ ಇಲ್ಲ, ಕ್ರೋಧ ತುಂಬಿಬಿಟ್ಟಿದೆ, ಶಾಂತಿ ಇಲ್ಲ, ಸಮಾಧಾನವಿಲ್ಲ, ತನ್ನ ಚಟುವಟಿಕೆಗಳಲ್ಲಿ ತಾನು ಏನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಸಮಾಧಾನ, ತಿಳುವಳಿಕೆ, ಅರಿವು ಇಲ್ಲದೆ, ಆ ಕನಿಷ್ಠ ಪ್ರಜ್ಞೆ ಇಲ್ಲದೆ ತನ್ನ ಕೆಲಸದಲ್ಲಿ ತೊಡಕೊಂಡಿದ್ದಾನೆ. 2ನೇ ವ್ಯಕ್ತಿ ಹೊಟ್ಟೆಪಾಡಿಗಾಗಿ ಬದುಕು ಮಾಡ್ತಾ ಇದ್ದಾನೆ. ಅದಕ್ಕೆ ಕಂಗಳ ಮುಂದಣ ಕತ್ತಲೆ ಯಾಕೆ ಕಾಣವಲ್ದವರಿಗೆ? ಮಂದಿರ ಯಾಕೆ ಕಾಣ್ತಾ ಇಲ್ಲ ಅವರಿಗೆ? ಆ ಕಲ್ಲು ಕೆತ್ತನೆ ಕೆಲಸದಲ್ಲಿ ಕ್ರೋಧದಿಂದ ಕಲ್ಲು ಕೆತ್ತಾ ಇದ್ದಾನೆ, ಸಮಾಧಾನ ಇಲ್ಲ ಆತನಿಗೆ, ಬಿಟ್ಟು ಬೇಸರಲ್ಲೇ ಅವ ಕೆಲಸ ಮಾಡಕತ್ತಾನಲ್ಲಿ. ಕ್ರೋಧ, ಆ ಕೆಲಸದಲ್ಲಿ ಆತನಿಗೆ ಆಸಕ್ತಿ ಇಲ್ಲ, ಕ್ರೋಧದಿಂದ ಆ ಕೆಲಸ ಮಾಡ್ತಕ್ಕಂಥವನಿಗೆ. ಅದೇ ಕಾರ್ಯ ಒಬ್ಬನಿಗೆ ಮಂದಿರವಾಗಿ ಕಾಣ್ತಾ ಇದೆಯಲ್ಲ, ಹಂಗಂದ್ರೆ ಈ ಜನರಿಗೆ ಏನಾಗಿದೆ? ಆ ಕೆತ್ತನೆ ಕೆಲಸದಲ್ಲಿ ಮಂದಿರ ಯಾಕೆ ಕಾಣ್ತಾ ಇಲ್ಲ? ಅದು ಕಂಗಳ ಮುಂದನ ಕತ್ತಲೆ. ಅದು ಮನದ ಮುಂದಣ ಮರವೇ. ಮರ್ತು ಬಿಟ್ಟಿದ್ದಾರೆ ಅವರು. ನಾನು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅವ್ರಿಗೆ. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಮಂದಿರ ಕಟ್ಟಲಿಕ್ಕೆ ಹತ್ತಿದ್ದೇನೆ ಅನ್ನುವಂಥದ್ದನ್ನು ಮರ್ತು ಬಿಟ್ಟಿದ್ದಾರೆ ಅವರು. ಮರೆತು ಬದುಕನ್ನು ಬದುಕು ಮಾಡ್ತಾ ಇದ್ದೇವೆ. ಆ ಬದುಕನ್ನಷ್ಟೇ ಮಾಡ್ತಾ ಇದ್ದೇವೆ, ಬದುಕಿನ ಆಚೆ ಇನ್ನೊಂದು ಬದುಕಿದೆ ಅನ್ನೋದನ್ನು ಮರ್ತು ಹೋಗಿದಾರಲ್ಲ, ಅದು ಮನದ ಮುಂದಣ ಮರವೇ ಅಂತ. ಈ ವಚನ ನಾವು ಮುಗಿಸಿದ್ವಿ ತಗೊಂಡು ಲಾಸ್ಟ್ ವೀಕ್ ನಾವು. ಅದಕ್ಕೆ ಪೂರಕವಾಗಿ ನಿಜವನ ಶಿವಯೋಗಿಗಳು ಒಂದು ಮಾತನ್ನು ಹೇಳ್ತಾರೆ. ತಾಯಿ ಗರ್ಭದೊಳು ನಾನಿರ್ದ ವೇಳೆಯೊಳಲ್ಲಿ, ಈ ಜೀವಾತ್ಮ ಹೇಳೋದಿದು. ಜೀವಾತ್ಮ ತಾಯಿಯ ಗರ್ಭದಲ್ಲಿ ಇರೋ ಸಂದರ್ಭದಲ್ಲಿ ಆ ಪರಾತ್ಪರ ವಸ್ತುವಿಗೆ ಒಂದು ಮಾತು ಕೊಟ್ಟು ಬಂದಿದೆ. ಆ ಪರಾತ್ಪರ ವಸ್ತುವಿಗೆ ಏನು ಮಾತು ಕೊಟ್ಟು ಬಂದಿದೆ? ಅದು ಯಾಕೆ ಮಾತು ಕೊಟ್ಟು ಬಂದಿದೆ ಅಂದರೆ, ಆ ತಾಯಿಯ ಗರ್ಭದಲ್ಲಿ ಇರೋ ಸಂದರ್ಭದಲ್ಲಿ ಬಹಳ ಅನಂತ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ ನಾನು. ಬಹಳ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ. ಅವ್ಯಾವ ಕಷ್ಟಗಳು? ಕುಕ್ಕುಟ ಆಸನದಲ್ಲಿದ್ದು, ತಾಯಿ ಗರ್ಭದೊಳಗೆ ಶಿಶು ಹೇಗಿರುತ್ತೆ? ಕುಕ್ಕುಟ ಆಸನದಲ್ಲಿ 9 ತಿಂಗಳಿರುತ್ತವೆ. ಈಗ ನಮಗೆ 9 ನಿಮಿಷ ಒಂದೇ ಭಂಗಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ತಾಯಿ ಗರ್ಭದಲ್ಲಿ 9 ನವಮಾಸಗಳಲ್ಲಿ ಕೇವಲ ಕುಕ್ಕುಟ ಆಸನದಲ್ಲಿದ್ದು ಮಲಮೂತ್ರಗಳಲ್ಲಿ ಕೂತಿದ್ದೆ. ಇದು ಕಷ್ಟ, ಜೀವಾತ್ಮನ ಕಷ್ಟ ಇದು. ನಿಜವನ ಶಿವಗಳು ಜೀವ ಸಂಬೋಧನ ಸ್ಥಳದಲ್ಲಿ ಈ ಮಾತನ್ನು ಹೇಳ್ತಾರೆ.
ಮಲಮೂತ್ರಗಳ ಮಧ್ಯದಲ್ಲಿ ಕೂತಿದ್ದೆ, ಅತಿ ದುರ್ಗಂಧ ವಾಸನೆಯಿಂದ ಕಷ್ಟಪಡುತ್ತಿದ್ದೆ. ಇದು ಜನ್ಮ ತಾಳೋಕ್ಕಿಂತ ಮುಂಚೆ ಇರುವ ಆ ಶಿಶುವಿನ ಕಷ್ಟ ತಾಯಿ ಗರ್ಭದಲ್ಲಿ. ತಾಯಿ ಉಂಡಂತಹ ಹುಳಿ, ಉಪ್ಪು, ಖಾರ ಇತ್ಯಾದಿಗಳು ನನ್ನ ರಕ್ತಮಯವಾಗಿದ್ದ ಪಿಂಡಕ್ಕೆ ತಗಲಿ ಅನಂತ ದುಃಖಗಳನ್ನುಂಟು ಮಾಡುತ್ತಿದ್ದವು. ತಾಯಿ ಗರ್ಭದಲ್ಲಿ ಏನೇನಾಗ್ತದೆ ನೋಡ್ರಿ. ಆ ಶಿಶುವಿಗೆ ಇಷ್ಟೆಲ್ಲ ಕಷ್ಟ ಇದೆ. ಇವೆಲ್ಲ ಕಷ್ಟಗಳನ್ನು ಕಂಡು, ಕಾರ್ಪಣ್ಯಗಳನ್ನು ಕಂಡು ಆ ಶಿಶು, ದೇವಾ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು, ಇಲ್ಲಿರ್ತಕ್ಕಂಥ ತೊಂದರೆ ಅಷ್ಟಿಷ್ಟಿಲ್ಲ ನನಗೆ ಈ ಬಂಧನದಿಂದ ಬಿಡಿಸಿಬಿಡು. ಅದು ನನ್ನ ಪ್ರಾರ್ಥನೆ, ನಿತ್ಯ ಪ್ರಾರ್ಥನೆ, ಆ ಶಿಶುವಿನ ಪ್ರಾರ್ಥನೆ ಭಗವಂತನಲ್ಲಿ. ನನ್ನನ್ನು ಈ ಬಂಧನದಿಂದ ಆದಷ್ಟು ಬೇಗ ಬಿಡಿಸಿಬಿಡು. ನನ್ನನ್ನು ಯಾಕೆ ಇರಿಸಿದೀಯಾ ಇಲ್ಲಿ? ನಿನ್ನ ಒಂದು ಅಂಶ, ನಿನ್ನಿಂದ ಭಿನ್ನವಾಗಿ ನನ್ನನ್ನು ಇಲ್ಲಿ ತಂದು ಇರಿಸಿದೆ ಯಾಕೆ ನೀನು? ಮೂಲ ಶೂನ್ಯ ಪರಮಸ್ಥಳದಲ್ಲಿದ್ದಂಥವನ್ನ ತಂದು ಈ ಕಷ್ಟದೊಳಗೆ ಯಾಕಿಟ್ಟಿ ಅಂತ ಪ್ರಶ್ನೆ ಮಾಡ್ತದೆ. ನೀನು ನನ್ನ ಅರಿಕೆಯನ್ನು ಆದಷ್ಟು ಬೇಗ ಮನ್ನಣೆ ಮಾಡಿ ನನ್ನನ್ನು ಈ ಕಷ್ಟದಿಂದ ಬಂಧಮುಕ್ತ ಮಾಡಿದೆ ಅಂದ್ರೆ ನಾನೇನು ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿದೆ. ಆ ಮಗು ಪ್ರಾಮಿಸ್ ಮಾಡಿದೆ ಏನಂತ? ನಾ ಬಂದ ಮೇಲೆ ನಿನ್ನನ್ನೇ ಧ್ಯಾನಿಸಿ, ನಿನ್ನನ್ನು ಒಲಿಸಿ, ಮಾಯೆಯನ್ನು ಮೀರಿ ಕಾಮನನ್ನು ಗೆದ್ದು ಭವವನ್ನು ಗೆಲ್ಲುತ್ತೇನೆ ಎಂದು ವಚನ ಕೊಟ್ಟು ಈ ಜನ್ಮ ತಾಳಿದ್ದು ಆ ಶಿಶು. ಯಾಕಂದರೆ ಒಳಗಣ ರಣರಂಗ ಆ ಶಿಶುವಿಗಿರುವುದಿದು, ಹೊರಗಣ ಶೃಂಗಾರ. ಎಷ್ಟು ಸಂತಸ ಪಡ್ತಾ ಇದ್ದೇವೆ ನಾವೆಲ್ಲ. ಕುಟುಂಬದ ಸದಸ್ಯರು ಮೊದಲು ಮಾಡಿ ನಾವು ಸಂತಸ ಪಡ್ತಾ ಇದ್ದೇವೆ. ಏನು ಶೃಂಗಾರ ನಡೆದಿದೆ, ಏನು ಭಕ್ಷ್ಯ ಭಾಷಣಗಳನ್ನು ಮಾಡ್ತಾ ಇದ್ದೇವೆ, ಏನು ಆನಂದಿಸ್ತಾ ಇದ್ದೇವೆ, ಏನದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಆದರೆ ಶಿಶುವಿಗಿರೋದು ಒಳಗಡೆ ರಣರಂಗ. ಆ ಶಿಶು ಹೇಳಿದೆ, ಪ್ರಾಮಿಸ್ ಮಾಡಿದೆ, ನನ್ನನ್ನು ಬಿಡಿಸ್ಬಿಡಪ್ಪ, ಇಲ್ಲಿಂದ ನನ್ನ ಮುಕ್ತಿ ಮಾಡಿಬಿಡು. ನಾನು ಈ ಭುವಿಗೆ ಜನ್ಮ ತಾಳಿದ ತಕ್ಷಣನೇ ಸದಾ ನಿನ್ನ ಧ್ಯಾನದಲ್ಲಿರ್ತೇನೆ ಅಂತ ಮಾತು ಕೊಟ್ಟು ಬಂದು ಇವತ್ತು ನಾವು ಮರೆತು ಹೋಗಿದ್ದೇವೆಲ್ಲ. ಇದು ಪ್ರತಿಯೊಬ್ಬರೂ ನಾವು ಈ ಭೂಮಿ ಮೇಲೆ ಜನ್ಮ ತಾಳುವಾಗ ಆ ಪರಮಸ್ಥಳದ ಚೈತನ್ಯಕ್ಕೆ, ಶೂನ್ಯಕ್ಕೆ, ಆ ದೈವತ್ವಕ್ಕೆ ನಾವು ಈ ಮಾತು ಕೊಟ್ಟು ಬಂದವರಿದ್ದೇವೆ ನಾವು. ಆದರೆ ಆ ಮಾತುಗಳನ್ನು ಉಳಿಸ್ಕೊಂಡವರು ಕೇವಲ ಶರಣರಂಥವ್ರು, ದಾರ್ಶನಿಕರಂಥವ್ರು ಅಷ್ಟೇ, ನಮ್ಮಂಥವ್ರು ಇಲ್ಲ. ಇದು ಒಂದು ಥರದ ಮಾಯೆ ಮತ್ತು ಮರವೆ. ಈ ಮರವೆ ಇದ್ದಾಗಿಯೂ ಕೂಡ ಆ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಒಂದು ಸ್ವಲ್ಪ ಇಣುಕಿ ನೋಡ್ತಿರ್ತೈತಿ, ಯಾವಾಗಾದರೂ ಇಣುಕಿ ನೋಡ್ತಿರ್ತೈತಿ. ಅದು ಆ ಆತ್ಮ ಚೈತನ್ಯಕ್ಕೆ ಲೇಪನ ಇರ್ತೈತೆ, ಲೇಪನ. ಬುದ್ಧಿ, ಆ ಚಿತ್ತಿಗೆ, ಆ ಅರಿವಿಗೆ ಮನಸ್ಸು, ಬುದ್ಧಿ, ಅಹಂಕಾರ ಇವು ಲೇಪನಗಳಾಗಿರ್ತಾವೆ. ಚಿತ್ತು ಮೊದಲು, ಆ ಬಯಲಿಗೆ ಮೊದಲು ಬರೋದು ಚಿತ್ತು. ಆ ನಿರ್ಬಯಲಿಗೆ ಮೊದಲು ರೂಪ ಬರೋದು. ರೂಪ ಅಂದರೆ ರೂಪ ಬರೋದಿಲ್ಲ, ಅದಕ್ಕೆ ಚಿತ್ತು ಬರುತ್ತೆ, ಆವಾಗ ಅದು ಚಿದ್ಬಯಲಾಗತ್ತೆ. ಇಲ್ಲಾಂದ್ರೆ ಅದು ಮರೇ ಬಯಲು, ಅದು ಕೇವಲ ಬಯಲು, ಅದು ಕೇವಲ ಶೂನ್ಯ. ಕೇವಲ ಶೂನ್ಯ. ಇಟ್ ಈಸ್ ನಾಟ್ ಎ ಸಿಂಬಾಲಿಕ್, ಇಟ್ ಈಸ್ ಅನ್ ಎಕ್ಸಿಸ್ಟೆನ್ಸ್.
ಸ್ಥಿತಿ ಮಾತ್ರ ಇದ್ದು ಉದ್ದ ಅಗಲ ಗಾತ್ರಗಳಿಲ್ಲದ. ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಪಾಯಿಂಟನ್ನು ಡೆಫಿನೇಷನ್ ಕೊಡ್ತೇವೆ ನೋಡ್ರಿ. ಪಾಯಿಂಟ್ ಬಿಂದು ಎಂದರೆ ಏನು ಅಂತ ಕರಿತೇವಲ್ಲ ನಾವು. ಆ ಬಿಂದು ಇದರ ವ್ಯಾಖ್ಯಾನ ಏನು ಕಲಿಸಿದ್ದಾರೆ ನಮಗೆ ಶಾಲೆಯಲ್ಲಿ ಅಂದರೆ ಸ್ಥಿತಿ ಮಾತ್ರ ಇದ್ದು ಕೇವಲ ಎಕ್ಸಿಸ್ಟೆನ್ಸ್. ಇಟ್ ಈಸ್ ಓನ್ಲಿ ಎಕ್ಸಿಸ್ಟೆನ್ಸ್, ನಾಟ್ ಸಿಂಬಾಲಿಕ್. ಸಿಂಬಲ್ ಇಲ್ಲ. ಪಾಯಿಂಟ್ ಅಂತ ಬರೆದ್ರೆ ಏನಾಗುತ್ತೆ ನಮ್ಮದು, ಆ ಬರೆಯೋದು ಇಲ್ಲ, ಅದು ಕೇವಲ ಕಾಲ್ಪನಿಕ ಚುಕ್ಕೆ ಅಂತ ಕರಿತೇವೆ. ಅದರ ಮೇಲೆ ಒಂದು ಡಾಟ್ ಇಡ್ತೇವೆ ನಾವು. ಆ ಡಾಟು ಅಲ್ಲ, ಇದು ಮ್ಯಾಥಮೆಟಿಕ್ಸದ ಪಾಯಿಂಟ್ ಅಂತ ಕರಿತೇವೆ. ಬಿಂದುವಿನ ವ್ಯಾಖ್ಯಾನ ಗಣಿತಶಾಸ್ತ್ರದಲ್ಲಿ ನಾವು ಹೀಗೆ ಕಲ್ತಿದ್ದೇವೆಲ್ಲ, ಅದೇ ಎಕ್ಸಾಕ್ಟ್ಲಿ ಇಲ್ಲಿ ಬರೋದು. ಇಟ್ ಈಸ್ ನಾಟ್ ಸಿಂಬಾಲಿಕ್, ಇಟ್ ಈಸ್ ಓನ್ಲಿ ಎಕ್ಸಿಸ್ಟೆನ್ಸ್. ಗುಹೇಶ್ವರ, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ. ಯು ವೇರ್ ಓನ್ಲಿ ಪ್ರೆಸೆಂಟ್ ಲೈಕ್ ಅಬ್ಸೆನ್ಸ್. ನೀನೊಬ್ಬನೇ ಇದ್ದೆಯಲ್ಲ, ಹೇಗಿದ್ದಿ ನೀನು, ಹೇಗಿದ್ದಿ ನೀನು, ಇಲ್ಲದಂತೆ. ಪ್ರೆಸೆನ್ಸ್ ಲೈಕ್ ಅಬ್ಸೆನ್ಸ್. ಇದೇನ್ರಿ ಇದು ವಿಚಿತ್ರ. ಇದು ಅಬ್ಸೆನ್ಸು ಅಲ್ಲ, ಚಿಕ್ಕ ಪ್ರೆಸೆನ್ಸು ಅಲ್ಲ. ಪ್ರೆಸೆನ್ಸ್ ಲೈಕ್ ಅಬ್ಸೆನ್ಸ್. ಯು ವೇರ್ ಪ್ರೆಸೆಂಟ್ ಆಸ್ ಇಫ್ ಯು ವೇರ್ ಅಬ್ಸೆಂಟ್. ಯಾಕೆ ಹಿಕ್ಕಿದಿ ನೀನು, ನೀನು ಯಾಕೆ ಸ್ಥಿತಿ ಅಷ್ಟೇ ಇದ್ದು ಕಣ್ಣಿಗೆ ಗೋಚರವಾಗದ ಸ್ಥಿತಿಯಲ್ಲಿ, ರೂಪ ತಾಳದ ಸ್ಥಿತಿಯಲ್ಲಿ ಯಾಕಿಲ್ಲ, ಯಾಕಿಲ್ಲ, ರೂಪ ತಾಳೋದು ಯಾಕಿಲ್ಲ, ಪ್ರೆಸೆನ್ಸ್ ಯಾಕಿಲ್ಲ, ನೀನು ಅಬ್ಸೆನ್ಸ್ ರೂಪದಲ್ಲಿ ಯಾಕಿದೀಯ? ಮನೆಯಲ್ಲಿ ತಂದೆ ಇದ್ದಾಗ ಮಕ್ಕಳ ಚಟುವಟಿಕೆಗಳು ಭಾಳ ಹಿಡಿತದಲ್ಲಿರ್ತಾವೆ. ಈ ಶೂನ್ಯ ಶಕ್ತಿ ಪ್ರಕಟ ರೂಪದಲ್ಲಿ ಜಗತ್ತಿನೊಳಗೆ ಇದ್ದಿತ್ತಂದ್ರೆ ನಾವೆಲ್ಲ ಬದುಕು ಮಾಡೋದು ಭಾಳ ಕಷ್ಟ ಆಗ್ತಿತ್ತು. ಅಪ್ಪ ಮನೆಯೊಳಗಿದ್ದಾಗ ಗಪ್ಪನ ಕುಂತಿರ್ತೇವೆ. ಅಪ್ಪ ಯಾವಾಗ ಆಫೀಸಿಗೆ ಹೋಗೋದ ನೋಡ್ತಿರ್ತೇವೆ, ಅವನ ಅಬ್ಸೆನ್ಸ್ ಬರುತ್ತಲ್ಲ, ಅವನ ಅಬ್ಸೆನ್ಸ್ ಬಂದಾಗ ನಾವು ಫ್ರೀಯಾಗಿ ಬದುಕು ಮಾಡ್ತೇವಲ್ಲ. ಅವ ಯಾಕೆ ಪ್ರಕಟ ಆಗಿಲ್ಲ ಅಂದ್ರೆ ನಮ್ಮನ್ನು ಫ್ರೀಯಾಗಿ ಬದುಕಲಿಕ್ಕೆ ಬಿಡೋದಕ್ಕೆ ಅವ ಪ್ರೆಸೆಂಟ್ ಆಗಿಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಅಕಸ್ಮಾತ್ ಕಂಡುಬಿಟ್ರೆ ವಿರಾಟ ಸ್ವರೂಪ, ಆ ಶೂನ್ಯದ ಅಸ್ತಿತ್ವ ಪ್ರಕಟಗೊಂಡ್ರೆ ಅದು ವಿರಾಟ ಸ್ವರೂಪ. ಅದು ಪೂರ್ಣ ಮತ್ತು ಶೂನ್ಯ. ಶೂನ್ಯ ಅಂದಾಗ ನಥಿಂಗ್ನೆಸ್ ಅಲ್ಲ, ವೈಡ್ ಅಂತ ಕರಿತೇವೆ ನಾವು. ವೈಡ್ ಬಯಲದು, ನಥಿಂಗ್ನೆಸ್ ಏನೂ ಇಲ್ಲ ಅಲ್ಲದು, ಎಲ್ಲವೂ ಇದ್ದಂಥ ಪೂರ್ಣಗೊಂಡಂಥ ದೊಡ್ಡ ಬಯಲು ಅದು. ವೈಡ್ ಅಂತ ಕರಿತೇವೆ. ನಥಿಂಗ್ನೆಸ್ ಅಂತ ಕರೆಯುವ ಬದಲಿ ಅದನ್ನು ವೈಡ್ ಅಂತ ಕರಿಬೇಕು ನಾವು. ಅದು ಬಯಲು, ಶರಣರ ಬಯಲು. ಆ ಬಯಲು, ಅದಕ್ಕೆ ನಾವು ಲಿಂಗ ತೇಜ ಅಂತ ಕರಿಬೋದು. ಶರಣರು ಅದಕ್ಕೆ ಆ ಶೂನ್ಯಕ್ಕೆ ನಿರಾಳ ಸ್ಥಿತಿಯಲ್ಲಿದ್ದಂಥ ಆ ಶೂನ್ಯಕ್ಕೆ ಅದಕ್ಕೆ ಹೆಸರಿಟ್ಟು ಕರೆದ್ರು ನಿರಾಳ ಲಿಂಗ. ಲಿಂಗ ಅನ್ನೋದು ಶರಣರ ಪಾರಿಭಾಷಿಕದಲ್ಲಿ ಶರಣರು ಬಳಸ್ತಕ್ಕಂಥ ಪದ. ಅದು ಲಿಂಗ ಏನಿದೆಯಲ್ಲ, ಅದು ಶೂನ್ಯಕ್ಕೆ ಇಟ್ಟಂಥ ಹೆಸರು. ಬೇರೆ ಬೇರೆ ಧರ್ಮಗಳಲ್ಲಿ ಅದಕ್ಕೆ ದೇವರಂತ ಕರೆದ್ರು, ಮತ್ತೇನೋ ಅಂತ ಪರಮಾತ್ಮ ಅಂತ ಕರೆದ್ರು, ಎಲ್ಲ ಕರೆದಿದ್ದಾರೆ. ಬಟ್ ಶರಣರು ಬಳಸಿದ ಭಾಷೆ ಶೂನ್ಯಕ್ಕೆ ಅತ್ಯಂತ ಅಪ್ಯಾಯಮಾನವಾಗಿ ಕರೆದಂಥ ಮಾತು ಯಾವುದು ಅಂದರೆ ಲಿಂಗ. ಎಲ್ಲ ಸ್ಥಿತಿಗೆ, ಶೂನ್ಯದ ಎಲ್ಲ ಸ್ಥಿತಿಗೂ ಅದರ ಮುಂದೆ ಲಿಂಗ ಅಂತ ಕರೆದ್ರು ಅವರು. ಶೂನ್ಯ ಏನೂ ಇಲ್ಲದ ಸ್ಥಿತಿಯಲ್ಲಿದ್ದಾಗನೂ ಅದಕ್ಕೆ ಪ್ರಥಮ ಹೆಸರು ಇಟ್ಟದ್ದು ಶೂನ್ಯಲಿಂಗ. ಆ ಬಯಲು ಅದು ಶೂನ್ಯ. ಆ ಶೂನ್ಯ ಏನಾಗುತ್ತೆ ಅಂದರೆ ಎರಡು ಮಾರ್ಗಗಳು ಇರ್ತಾವೆ ನಮಗೆ. ಪಾತ್ ಆಫ್ ಪೂರ್ಣ, ಫುಲ್ನೆಸ್, ತುಂಬಿದ್ದು, ಎಲ್ಲವನ್ನೂ ಒಳಗೊಂಡಿದ್ದು. ಅದಕ್ಕೆ
ಪೂರ್ಣದ ದಾರಿ ಅಂತ ಕರಿತೀವಿ ನಾವು. ಪೂರ್ಣವನ್ನು ನಂಬಿ ಒಂದು ಸಿದ್ಧಾಂತ ಹೋಗ್ತದೆ. ಪೂರ್ಣಸ್ಯ ಪೂರ್ಣಮೇಧ ಅದು ಬರ್ತಲ್ಲ, ಪೂರ್ಣನೇ ಅದು. ಇನ್ನೊಂದು ಪಾತ್ ಆಫ್ ಶೂನ್ಯ ಅಂತ ಬರುತ್ತೆ. ದಟ್ ಈಸ್ ವೈಡ್ ಆರ್ ಎಂಪ್ಟಿನೆಸ್, ಅದು ಬಯಲು. ಇವೆರಡೂ ಒಂದೇ, ನೋಡ್ಲಿಕ್ಕೆ ಅಪೋಸಿಟ್ ಆಗ್ತಾವೆ. ಪೂರ್ಣ ಮತ್ತು ಬಯಲು ಇವೆರಡು ನೋಡ್ಲಿಕ್ಕೆ ವಿರುದ್ಧಾರ್ಥಕ ಶಬ್ದಗಳಾದರೂ ಎರಡೂ ಒಂದೇ. ಅದು ಒಂದು ಗ್ಲಾಸ್ನಲ್ಲಿ ಅರ್ಧ ನೀರಿತ್ತು ಅಂದರೆ ನಾವು ನೋಡೋ ರೀತಿ ಅಷ್ಟೇ. ಅದು ಕೆಲವರು ಅರ್ಧ ತುಂಬಿದೆ ಅಂತ ಹೇಳ್ತಾರೆ, ನೀರು ಅರ್ಧ ತುಂಬಿದೆ ಅಂತ ಹೇಳ್ತಾರೆ. ಅದು ಪೂರ್ಣ, ಪಾತ್ ಆಫ್ ಪೂರ್ಣ. ಅದು ನನ್ನ ಆಯ್ಕೆ. ನಿಮ್ಮ ಆಯ್ಕೆ ಆ ಗ್ಲಾಸ್ನಲ್ಲಿ ಅರ್ಧ ಖಾಲಿ ಇದೆ ಅಂತ ಹೇಳಿ, ಅದು ನಿಮ್ಮ ಆಯ್ಕೆ. ಅದು ಪಾತ್ ಆಫ್ ಶೂನ್ಯ. ಎರಡು ಒಂದೇ. ಆದರೆ ದಾರ್ಶನಿಕರು ಕೆಲವರು ಪೂರ್ಣವನ್ನು ನಂಬಿದರು. ಎಲ್ಲವನ್ನೂ ಒಳಗೊಂಡಂಥದ್ದು, ಎಲ್ಲವನ್ನೂ ಒಳಗೊಂಡದ್ದು. ಎಲ್ಲ ಇದೆ ಇಲ್ಲಿ, ಎಲ್ಲ ಇದೆ ಇಲ್ಲಿ, ಎಲ್ಲ ಇದೆ ಇಲ್ಲಿ. ಇನ್ನು ಕೆಲವರು ಏನೂ ಇಲ್ಲದ್ದು ಖರೆ ಎಲ್ಲವೂ ಇದೆ ಅಂತಕ್ಕಂಥದ್ದು. ಇದು ಏನಿದು ದ್ವಂದ್ವ? ಸಾಧಕರು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು. ಯಾಕೆ ಶರಣರು ಇದನ್ನು ಆಯ್ಕೆ ಮಾಡಿಕೊಂಡು ಬಹಳ ಎತ್ತರಕ್ಕೆ ಮುಟ್ಟಿದ್ರು ಅಂತಂದರೆ, ಏನೂ ಇಲ್ಲ ಅನ್ನುವಂಥ ಸ್ಥಿತಿ, ಆ ದಾರಿಯನ್ನು ಹಿಡ್ಕೊಂಡು ಹೋದರೆ, ಏನೂ ಇಲ್ಲ ಅಂದಾಗ ಅದಕ್ಕಿಂತ ಕೆಳಗಿಂದ ಏನೂ ಇಲ್ಲ. ಪೂರ್ಣ ಅಂತಂದಾಗ ಎಷ್ಟು ಪೂರ್ಣ? ಫುಲ್ನೆಸ್ ಅಂತ ಕರೆದ್ವಿ. ಫುಲ್ನೆಸ್ ಮೇಲೆ ಮತ್ತೆ ಮೋರ್ ಫುಲ್ನೆಸ್ ಅಂತ ಬರ್ಬೋದು. ತುಂಬಿದೆ, ಎಷ್ಟು ತುಂಬಿದೆ? ತುಂಬಿ ತುಳುಕಾಡ್ತಾ ಇದೆ ಅನ್ಬೋದು. ತುಂಬಿ ತುಳುಕಾಡ ಮತ್ತೇನಾಗಿದೆ? ತುಂಬಿ ತುಳುಕಿ ಹರಿತಾ ಇದೆ ಅನ್ಬೋದು. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಬರಬಹುದು. ನಾನು ಪೂರ್ಣವಾಗಿದ್ದೇನೆ, ನಾನೇ ಈ ಪರಬ್ರಹ್ಮ, ನಾನೇ ಈ ಪರಬ್ರಹ್ಮದ ಅಂಶ, ನಾನೇ ಅನ್ನುವಂಥ ಎಲ್ಲೋ ಒಂದು ಅಹಂಕಾರದ ಒಂದು ಆಲೋಚನೆ ಸಾಧಕರಲ್ಲಿ ಬರಬಹುದು, ದಾರ್ಶನಿಕರಲ್ಲಿ ಬರೋದಿಲ್ಲ. ದಾರ್ಶನಿಕರು ಆ ಮಟ್ಟಕ್ಕೆ ನಿಂತು ಹೇಳಿದ್ದಲ್ಲ ಅದು ಅಹಂ ಬ್ರಹ್ಮಾಸ್ಮಿ. ಬಟ್ ಸಾಧಕರಾದವರಿಗೆ ನಾನೇ ಇದು ಇದೆ, ನಾನು ಇದನ್ನು ಬಿಟ್ಟು ಇದು ನಾನಿಲ್ಲ, ನಾನು ಬಿಟ್ಟು ಅದು ಇಲ್ಲ, ಹಾಗಾಗಿ ನಾನೇ ಬ್ರಹ್ಮಸ್ವರೂಪ ಅಂತ ಸಾಧಕರು ಕರ್ಕೊಂಡು ಬಿಟ್ಟರೆ ಸಾಧನೆ ಅಪೂರ್ಣ ಆಗುತ್ತೆ. ಅದಕ್ಕೆ ಶರಣರು ಶೂನ್ಯ ಪಥವನ್ನು, ಬಯಲ ಪಥವನ್ನು ಹಿಡಿದರು. ಏನೂ ಇಲ್ಲ, ಮೊದಲು ಏನೂ ಇಲ್ಲ. ನಾವು ಇನ್ನೂ ಇಲ್ಲದ ಸ್ಥಿತಿಗೆ ನಾವು ಬರಬೇಕು. ಮೊದಲು ಸಾಧನೆ ಮಾಡಲಾರ್ದ ನನ್ನಲ್ಲಿ ಎಲ್ಲವೂ ಇದೆ ಅಂತ ತಿಳ್ಕೊಂಡು ಮಾನಸಿಕ ಸಿದ್ಧತೆ ಮಾಡ್ಕೊಂಡು ನಾನು ಎಲ್ಲವನ್ನೂ ಒಳಗೊಂಡವನು ಅಂತ ತಿಳ್ಕೊಂಡು ನಾನು ಸಾಧಿಸ್ಲಿಕ್ಕೆ ಹೋದರೆ ಸಾಧಕರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅದಕ್ಕೆ ಶೂನ್ಯ ಪಥ ಶರಣರು ಆಯ್ಕೆ ಮಾಡಿಕೊಂಡ್ರು. ಆ ಪಥ ಸಾಧಕರಿಗೆ ಬಹಳ ಸರಳ ಇರೋದರಿಂದ ಅಸಂಖ್ಯಾತ ಶರಣರು ಆ ಸ್ಥಿತಿಗೆ ಮುಟ್ಲಿಕ್ಕೆ ಸಾಧ್ಯ ಆಯಿತು. ಶೂನ್ಯಕ್ಕೆ ಏನೂ ಇಲ್ಲ, ಶೂನ್ಯಕ್ಕೆ ಅವಯವಗಳಿಲ್ಲ, ಶೂನ್ಯಕ್ಕೆ ಜಾತಿ ಇಲ್ಲ, ಶೂನ್ಯಕ್ಕೆ ಅಹಂಕಾರವಿಲ್ಲ, ಶೂನ್ಯಕ್ಕೆ ಬಣ್ಣವಿಲ್ಲ, ಶೂನ್ಯಕ್ಕೆ ಏನೂ ಇಲ್ಲ. ಇದು ಒಂದು ಸ್ಥಿತಿ. ಆ ಶೂನ್ಯವನ್ನು ಸಂಪಾದನೆ ಮಾಡಬೇಕಾಗಿತ್ತು ಅಂದರೆ, ಸಂಪಾದನೆ ಮಾಡಲಿಕ್ಕೆ ಹೋದಂಥ ಸಾಧಕನು ಮೊದಲು ಶೂನ್ಯದಂತ ಆಗಬೇಕು. ಅಂದಾಗ ಅವ್ರ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಆಗತ್ತೆ. ವೇವ್ಲೆಂಗ್ತ್ ಹೊಂದಬೇಕಲ್ರಿ, ವೇವ್ಲೆಂಗ್ತ್ ಹೊಂದಬೇಕು. ಏನು ವೇವ್ಲೆಂಗ್ತ್ ಹೊಂದಬೇಕು? ನಾನು ಯಾವುದನ್ನು ಅರಸಲಿಕ್ಕೆ ಹೊರಟಿದ್ದೇನೋ, ಯಾವುದನ್ನು ಸೇರ್ಲಿಕ್ಕೆ ಹೊರಟಿದ್ದೇನೋ, ಯಾವುದನ್ನು ನಾನು ಕೂಡ್ಲಿಕ್ಕೆ ಹೊರಟಿದ್ದೇನೋ, ಯಾವುದನ್ನು ಸಂಪಾದಿಸ್ಲಿಕ್ಕೆ ಹೊರಟಿದ್ದೇನೋ, ಅದರ ಸ್ವಭಾವ ಏನಿದೆ ಅಲ್ಲ, ಗುಣಸ್ವಭಾವ, ಆ ಗುಣಸ್ವಭಾವನ ನಾನು ಮೊದಲು ಹೊಂದಿರಬೇಕಾಗತ್ತೆ. ಅಂದಾಗ ಅದನ್ನು ತೊಗೊಂತೈತಿ, ಇಲ್ಲಾರು ತಗೊಳ್ಳೋದಿಲ್ಲ. ಇಟ್ ವಿಲ್ ನಾಟ್ ಅಟ್ರಾಕ್ಟ್. ಅದರ ವಿರುದ್ಧವಾಗಿರ್ತಕ್ಕಂಥ ಗುಣಗಳು ಅಕಸ್ಮಾತ್ ನಾ ಇಟ್ಕೊಂಡು ಅದರ ಸಮೀಪ ಹೋಗಿ ನಾನು ನಿನ್ನನ್ನು ಸೇರ್ತೇನೆ, ನಾನು ನಿನ್ನನ್ನು ಕೂಡ್ಕೋತೇನೆ ಅಂತ ಹೇಳಿಕ್ಕೆ ಹೋದರೆ ಅದು
ನಮಗೆ ಬೇಡವಾದವ್ರು ಮನೆಗೆ ಬಂದ್ರೆ ನಾವು ಏನು ಮಾಡ್ತೇವೆ ರೀ? ಹೊರಗೆ ಕಳಿಸ್ಬಿಡ್ತೇವೆ, ಮಾತಾಡಿಸಿ ನಾವು ಹೊರಗೆ ಕಳಿಸ್ಬಿಡ್ತೇವೆ. ನಾವು ಯಾವ ಸ್ಥಿತಿಯನ್ನು ತಲುಪಲಿಕ್ಕೆ ಬಯಸ್ತಾ ಇದ್ದೇವೋ ಆ ಸ್ಥಿತಿಯ ಸ್ವಭಾವಕ್ಕೆ ಹೊಂದಿಕೊಂಡು ಅದು ಏನು ಇಲ್ಲವೋ ಅದು ನಾವು ಏನೂ ಇಲ್ಲದಂತೆ ನಾವು ಆ ಸ್ಥಿತಿ ಮುಟ್ಟಿದಾಗ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಎನಿ ಡೈಲಾಗ್ಸ್ ವಿತ್ ದ್ಯಾಟ್ ಫೋರ್ಸ್. ಅದರ್ವೈಸ್ ನೋ. ಅದ್ರ ಜೊತೆ ಮಾತು ಪ್ರಾರಂಭ ಆಗ್ಬೇಕಂದ್ರೆ ಅದ್ರದ್ದು ನಮ್ಮದು ಮನಸ್ಸು ವೇವ್ಲೆಂಗ್ತ್ ಹೊಂದಬೇಕಲ್ಲ. ಹೇಳ್ರಿ, ಈಗ ವೇವ್ಲೆಂಗ್ತ್ ಹೊಂದಿಲ್ಲ ಅಂದ್ರೆ ಅದ್ರ ಜೊತೆ ಹೆಂಗೆ ಮಾತಾಡೋರು ನೀವು? ಅದ್ರ ಜೋಡಿ ಡೈಲಾಗ್ಸ್ ಹೆಂಗೆ ಮಾಡೋದು? ನಾವು ಮಾಡ್ಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು? ಶೂನ್ಯರಹಿತವಾಗಿ ಶೂನ್ಯ ಸ್ಥಿತಿಯಲ್ಲಿ ನಾವು ಇಳಿಬೇಕು. ಮೊದಲು ಅಂತರಂಗದಲ್ಲಿ ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ಇದೇ ಅಂತರಂಗ ಶುದ್ಧಿ ಅಂತ. ಇದು ಶೂನ್ಯಕ್ಕೆ ಹೋಲುವ ರೀತಿಯಲ್ಲಿ ನಮ್ಮ ಮನೋಸ್ಥಿತಿಯನ್ನು ನಾವು ಹೊಂದಾಣಿಕೆ ಮಾಡಿಕೊಂಡಾಗ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳಿದ್ರಲ್ಲ, ಅದು ಶೂನ್ಯ ಸ್ಥಿತಿಗೆ ಬರ್ಬೇಕು. ನಾವು ಫಸ್ಟ್ ಏನು ಮಾಡ್ಬೇಕ್ರಿ? ಬರ್ಬೇಕಂದ್ರೆ ಇವನ್ನೆಲ್ಲ ಬಿಡ್ಬೇಕಂದ್ರೆ ಇದು ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡೋದು. ಇವನ್ನೇನು ಮಾಡೋದ್ರಿ? ಮನೆ ಐತಿ, ಮಕ್ಕಳದಾವು, ಇವನ್ನೆಲ್ಲ ಹಾಗಿಲ್ಲ. ಇವೆಲ್ಲ ಇರ್ತಾವೆ. ಶರಣರಿಗೆ ಇವೆಲ್ಲ ಇದ್ದು, ಶರಣರಿಗೆ ಬದುಕಿತ್ತು, ಶರಣರಿಗೆ ಕಾಯ್ಕಿತ್ತು, ಶರಣರಿಗೆ ಸಂಸಾರ ಇತ್ತು, ಪತಿ ಪತ್ನಿ ಸತಿಪತಿಗಳೆಲ್ಲ ಹೇಳಿದರು. ಇವೆಲ್ಲ ಇದ್ದುಕೊಂಡು ಆ ಸ್ಥಿತಿ ಮುಟ್ಟಿದ್ರಲ್ಲ, ಅವರೆಲ್ಲ ಬಿಟ್ಟು ಹೋದ್ರ? ಬಿಟ್ಟಿಲ್ಲ. ಹಾಗಾದರೆ ಈ ಸ್ಥಿತಿ ಮುಟ್ಟಬೇಕಾಗಿತ್ತು ಅಂದರೆ ಮನಕ್ಕೆ ಮನೋಹರವಾದ, ಇದೊಂದು ವಚನ ಭಾಳ ಸುಂದರವಾದ ವಚನ. ಮನಕ್ಕೆ ಮನೋಹರವಾದ, ನಮ್ಮ ಮನಸ್ಸಿಗೆ ಯಾವಾಗಿದ್ರೂ ಮನೋಹರವಾಗಿದ್ದನ್ನು ನಾವು ನೋಡ್ತೇವೆ. ಕಂಗಳಿಗೆ ಮಂಗಳವಾದ, ಶೃಂಗಾರದ ಸೊಬಗಿನ, ಇದು ಷಣ್ಮುಖ ಶಿವಗಳ ವಚನ. ಇದು ಮನಕ್ಕೆ ಮನೋಹರವಾದ, ಕಂಗಳಿಗೆ ಮಂಗಳವಾದ, ಶೃಂಗಾರದ ಸೊಬಗಿನ ನಲ್ಲ ಬಂದು ಎನ್ನ ತನ್ನೊಳಗೆ ಮಾಡಿಕೊಂಡ ಒಂದ ವಿಪರೀತವ ಹೇಳುವೆ. ಆ ಶೂನ್ಯದ ಜೊತೆ ಸಮರಸ ಆಗ್ತಕ್ಕಂಥದ್ದು ವಿಪರೀತ. ಇದು ಎನ್ನ ತನ್ನೊಳಗೆ ಮಾಡಿಕೊಂಡ, ತನ್ನೊಳಗೆ ಹೆಂಗೆ ಮಾಡ್ಕೊಂಡವ? ಅದರ ಜೊತೆ ನಾವು ಸೇರ್ಬೇಕಲ್ಲ, ಅದನ್ನ ಹೆಂಗೆ ಮಾಡ್ಕೊಂಡ, ಅವ ಹೆಂಗದಾನ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಆ ಶೂನ್ಯ ಸ್ಥಿತಿ ಹೇಗೈತಿ ಅನ್ನೋದು ಹೇಳ್ತಾರೆ ಇಲ್ಲಿ. ಎನ್ನ ತನ್ನೊಳಗೆ ಮಾಡಿಕೊಂಡ ಒಂದ ವಿಪರೀತವ ಹೇಳುವೆ. ಈ ಶಬ್ದ ಭಾಳ ವಿಪರೀತ ಅನ್ನೋದು ಶೂನ್ಯದೊಳಗೆ ಸಮರಸ ಆಗ್ತಕ್ಕಂಥ ಸ್ಥಿತಿ. ಅದು ಸುಮ್ಮನೆ ಅಲ್ಲ, ಅದು ವಿಪರೀತದ ಬಗೆ. ಅದು ಮಂದಿರವನ್ನು ಕಟ್ತಾ ಇದ್ದೇನೆ ಅಂತ ಹೇಳಿದ್ನಲ್ಲ, ಅದು ಎಲ್ಲರಿಗೂ ಆಗೋದಿಲ್ಲ. ಅದು ನಾವು ಬದುಕಿನಲ್ಲಿದ್ದೇವೆ. ನಾನು ಕಲ್ಲು ಕಟ್ಟಾಕ್ತೇನೆ, ನಾನು ಅದನ್ನು ಮಾಡಾಕ್ತೀನಿ, ನಾನು ನೌಕರಿ ಮಾಡಾಕ್ತೀನಿ, ನಾನು ಇದನ್ನು ಮಾಡೀನಿ, ನಾನು ಉದ್ಯೋಗ ಮಾಡಾಕ್ತೀನಿ ಅಂತ ಹೇಳಿ ನಾವು ಏನು ಮಾಡಾಕ್ತೀವಿ ಅಂತ ಹೇಳಾಕ್ತೀವಿ. ಅದನ್ನು ಹೇಳಾಕ್ತೀವಿ ನಾವು. ನಾನು ಒಂದು ಮಂದಿರ ಕಟ್ಟಾಕ್ತೇನೆ ಅಂತ ಹೇಳಾಕ್ತಿಲ್ಲ. ನಾನು ಶೂನ್ಯದಲ್ಲಿ ಸಮರಸಗೊಂಡೇನಿ, ಶೂನ್ಯದಲ್ಲಿ ಸಮರಸ ಆಗ್ತಾ ಇದ್ದೇನೆ. ಆ ಮೂಲ ಸ್ವರೂಪದ ಜ್ಞಾನ ಮಾಡ್ಕೊಳಕತ್ತೇನೆ, ಮೂಲ ಸ್ವರೂಪದ ಜೊತೆ ನಾನು ಮಾತನಾಡಕತ್ತೇನೆ, ಮೂಲ ಸ್ವರೂಪ ಜೊತೆಗೆ ನನ್ನ ವ್ಯವಹಾರ ನಡೆದೈತಿ ಅಂತ ಯಾರು ಒಮ್ಮೆ ಹೇಳೇವನಿ? ಯಾರೂ ಹೇಳಿಲ್ಲ. ಅದು ವಿಪರೀತದ ಕೆಲಸ. ಅದು ಸುಮ್ಮನೆ ಎಲ್ಲರೂ ಮಾಡುವಂಥ ಕೆಲಸ ಅಲ್ಲ. ಚಿತ್ತವಲಿದು ಲಾಲಿಸರವ್ವ. ನಾವೊಂದು ವಿಪರೀತ ಹೇಳಾಕತ್ತೇನೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳ್ತಾರೆ ನಾವು. ಎನ್ನ ತನುವಿನೊಳಗೆ ತನ್ನ ತನುವನಿಟ್ಟು, ನನಗೆ ತನು ಇದೆ. ಈಗ ಶೂನ್ಯಕ್ಕೂ ತನು ಇದೆ ಅಂತ ತಿಳ್ಕೊಂಬಿಡೋನು. ಈಗ ಶೂನ್ಯಕ್ಕಿರೋ ತನು ಯಾವುದು, ನನ್ನ ತನು ಯಾವುದು ಭಾವಿಸೋನಷ್ಟೇ. ಶೂನ್ಯಕ್ಕೆ ಏನೂ ಇಲ್ಲ ಖರೆ. ಆದರೆ ಆ ಶೂನ್ಯದ ಒಂದು ಸ್ವರೂಪ ಈ ಶರೀರದಲ್ಲಿ ಬಂದು ಇದ್ದಿದ್ದರಿಂದ ಇದಕ್ಕೊಂದು ರೂಪ ಬಂದಿದೆ ಅಲ್ಲ, ಅದಕ್ಕೂ ರೂಪ ಕೊಟ್ಟರೆ, ಅದಕ್ಕೊಂದು ತನು ಇದ್ರೆ, ಎನ್ನ ತನುವಿನೊಳಗೆ ತನ್ನ ತನುವನಿಟ್ಟು
ಮಹಾತನುವ ಮಾಡಿದ. ಹಂಗಾರೆ ಶೂನ್ಯ ತನು ಇತ್ತಂದರೆ ಅದು ಎಂಥ ತನು? ಅದು ಮಹಾತನು. ಶೂನ್ಯದ ಕುರಿತ ವ್ಯಾಖ್ಯಾನ ಇದು. ತನುವಿಗೆ ರೂಪವನ್ನು ಶೂನ್ಯಕ್ಕೆ ರೂಪವನ್ನು ಕೊಟ್ಟರೆ, ತನುವನ್ನು ಕೊಟ್ಟರೆ, ದೇಹವನ್ನು ಕೊಟ್ಟರೆ ಅದು ಎಂಥ ದೇಹ? ನಿಮ್ಮಂಥ ದೇಹ ಅಲ್ಲ ಅದು ಮಹಾತನು. ಎನ್ನ ಮನದೊಳಗೆ ತನ್ನ ಮನವನ್ನಿಟ್ಟು ಘನ ಮನವ ಮಾಡಿದ. ಹಂಗಾರೆ ಶೂನ್ಯದ ಮನ ಅಕಸ್ಮಾತ್ ಇತ್ತಂದ್ರೆ ಎಂಥ ಮನ ಅದು ಅಖಂಡವಾಗಿರ್ತಕ್ಕಂಥದ್ದು. ಚಂಚಲ ಮನಸ್ಸಲ್ಲ ಅದು. ನಿಮ್ಮಂಥವ್ರ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸು ಅದು ಮಹಾಘನ ಆಯಿತು ಅಂದರೆ, ಆ ಮಹಾಘನ ಆಯಿತು ಅಂದ್ರೆ ಅಖಂಡ ಆಗುತ್ತದು. ಅವಾಗ ಮನಸ್ಸಿಗಿರುವ ಅಪವಾದ ಏನೈತಲ್ಲ, ಮನಸ್ಸಿಗಿರುವ ಅಪವಾದ ಚಂಚಲತೆ, ಮನಸ್ಸಿನ ಗುಣಲಕ್ಷಣ ಅಂತೇವಲ್ಲ, ಅದು ಅಳದು ಹೋಗುತ್ತೆ. ಅದು ಮಹಾಘನ. ಅದಕ್ಕೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಮನಸ್ಸು ಹೆಂಗೆ ಗುದ್ದಲಿ ಮಾಡೋದು? ಮಹಾಘನ ಆದಾಗ, ಮನಸ್ಸು ಮಹಾಘನ ಆದಾಗ ಸ್ಟಿಫ್ನೆಸ್ ಬರುತ್ತೆ ಅದಕ್ಕೆ. ಅದನ್ನು ಗುದ್ದಲಿ ಮಾಡಿದ್ರಂಥವ್ರು. ಗುದ್ದಲಿ ಅಂದ್ರೆ ಹಾರ್ಡ್ ಸ್ಟಿಫ್ನೆಸ್ ಇರ್ತದೆ. ಮನಸ್ಸು ಗುದ್ದಲಿ ಮಾಡೋದಂದ್ರೆ ಹೆಂಗಿದು? ಮಹಾಘನ. ಎನ್ನ ಮನದೊಳಗೆ ತನ್ನ ಮನವನ್ನಿಟ್ಟು ಘನ ಮನವ ಮಾಡಿದ. ಎನ್ನ ಪ್ರಾಣದೊಳಗೆ ತನ್ನ ಪ್ರಾಣವನ್ನಿಟ್ಟು ಚಿತ್ ಪ್ರಾಣವ ಮಾಡಿದ. ಎನ್ನ ಜೀವದೊಳಗೆ ತನ್ನ ಜೀವವಿಟ್ಟು. ಇದು ಬಹಳ. ಆ ಶೂನ್ಯಕ್ಕೆ ತನು ಇದ್ದರೆ ಅದು ಮಹಾತನು ಆಯಿತು, ಮನಸ್ಸಿದ್ರೆ ಅದು ಘನ ಮನಸ್ಸಾಯಿತು, ಪ್ರಾಣ ಇದ್ರೆ ಅದು ಚಿತ್ ಪ್ರಾಣ. ಆ ಪ್ರಾಣದಲ್ಲಿ ಸದಾ ಅರಿವು ಇರುತ್ತೆ, ಚಿತ್ ಪ್ರಾಣ ಆಯಿತು. ಅದಕ್ಕೆ ಜೀವ ಅನ್ನೋದು ಇತ್ತು ಅಂದರೆ ಅದು ಏನಾಯ್ತು? ಸಂಜೀವನ. ಅದಕ್ಕೆ ಸಾವಿಲ್ಲ. ಎನ್ನ ಜೀವದೊಳಗೆ ತನ್ನ ಜೀವವಿಟ್ಟು ಸಂಜೀವನವ ಮಾಡಿದ. ಎನ್ನ ಭಾವದೊಳಗೆ ತನ್ನ ಭಾವವಿಟ್ಟು ಸದ್ಭಾವ. ಶೂನ್ಯದ ಭಾವ ಸದಾ ಸದ್ಭಾವ. ನಮ್ಮ ಭಾವ ಸದಾ ಸದ್ಭಾವ ಇರೋದಿಲ್ಲ. ಅಖಂಡೇಶ್ವರನೆಂಬ ನಲ್ಲನೊಳಗೆ ಕರ್ಪೂರದ ವೆಣ್ಣು ಉರಿ ಪುರುಷನಪ್ಪಿ ರೂಪದಳಿದಂತಾಯಿತ್ತು ಕೇಳಿರವ್ವ. ನನ್ನ ರೂಪ ಕಳ್ಕೊಂಡೆ ನಾನು. ಇದು ಅಲ್ಟಿಮೇಟ್ ಪರ್ಪಸ್ ಆಫ್ ನಮ್ಮದು. ಪರ್ಪಸ್ ಏನು ಅಂದರೆ ಇದು. ಕರ್ಪೂರದ ವೆಣ್ಣು, ಕರ್ಪೂರದ ಸ್ವಭಾವ ಇರ್ತಕ್ಕಂಥ ಸ್ತ್ರೀ ಉರಿ ಪುರುಷನೆಂಬ, ಉರಿ ಅಂತಕ್ಕಂಥ ಪುರುಷನ ಜೊತೆ ಸೇರಿದಾಗ ಅಲ್ಲಿ ಕರ್ಪೂರದ ಅಸ್ತಿತ್ವ ಇಲ್ಲ. ರೂಪ ಹೋಯಿತು. ಆ ಮೂಲ ಘನದಿಂದ, ಆ ಪರಮಸ್ಥಳದಿಂದ ಬಂದು ಏನು ಇತ್ತಲ್ಲ ಇದು ಅಲ್ಲಿ ಸೇರಿದಾಗ ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ನಾನೆನ್ನೆ, ನೀನೆನ್ನೆ. ಈ ಸ್ಥಿತಿ ಕೇವಲ ಈ ಶರೀರದಿಂದ ಚೈತನ್ಯ ಹೊರಗೆ ಹೋದಾಗ ಹೇಳುವ ವಚನ ಅಲ್ಲ ಇದು. ನಿತ್ಯವಾಗಿ ಅನುಭವಿಸ್ತಕ್ಕಂಥ ವಚನ ಇರೋದರಿಂದ ಇದು ಈ ಸ್ಥಿತಿಗೆ ಮುಟ್ಟೋದು ನಮ್ಮ ಉದ್ದೇಶ. ಆದರೆ ನಾವು ಮುಟ್ತಾ ಇಲ್ಲ. ಅದನ್ನು ನಾವು ಇನ್ನೂ ಮುಟ್ತಾ ಇಲ್ಲ. ಜಾತ್ರೆ ನಡೆದಿದೆ. ತಂದೆ ಹೆಗಲ ಮೇಲೆ ಕೂತ್ಕೊಂಡು ಮಗ ಜಾತ್ರೆ ಮಾಡ್ತಾ ಇದ್ದಾನೆ. ಇಡೀ ದೊಡ್ಡ ಜಾತ್ರೆ ಅದು. ಆ ಜಾತ್ರೆಯಲ್ಲಿ ಏನೇನೆಲ್ಲ ಆನಂದಿಸ್ತಾಗ್ತಾನೋ ಆ ಮಗು ಆನಂದಿಸ್ತಾ ಇದೆ. ಆ ಮಗು ಜಾತ್ರೆಯನ್ನು ಸಂಭ್ರಮಿಸ್ತಾ ಇದೆ. ತಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೇ ಗದ್ದಲಿದ್ರೂ ಭಯ ಇಲ್ಲ. ಆ ಮಗುವಿಗೆ ಭಯ ಇಲ್ಲ. ಲಕ್ಷಾಂತರ ಜನ ಸೇರಿದ ಜಾತ್ರೆ ಅದು. ಮಗುವಿನ ಕೈ ಹಿಡ್ಕೊಂಡು ಹೊಂಟ ಅಲ್ಲಿ ತೊಟ್ಲಾಡಿಸಿದ, ಅಲ್ಲಿ ಏನೋ ಮಾಡಿದ, ಮಿಠಾಯಿ ತಿನ್ನಿಸಿದ, ಮತ್ತಿನ್ನೇನೋ ಆಯಿತು. ಭಾಳ ಆನಂದ ಅಂದ ಹುಡುಗ. ಏನು ಜಾತ್ರೆ ಇದು, ಎಂಥ ಜಾತ್ರೆ ಜೀವನದಲ್ಲಿ ನಾ ಕಂಡಿಲ್ಲ. ನಾನೇ ಸೌಭಾಗ್ಯವಂತ, ನಾನೇ ಭಾಗ್ಯವಂತ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ, ಇಷ್ಟು ನನಗೆ ಮನಸ್ಸಿಗೆ ಆನಂದ ಆಯಿತು ಅಂದ್ಕೊಂಡು ಭಾಳ ಖುಷಿಯಿಂದ ಜಾತ್ರೆ ನಡೆಸೋ ಸಂದರ್ಭದಲ್ಲಿ ಆ ತಂದೆ ಮತ್ತು ಮಗನಿಗೆ ಲಿಂಕ್ ತಪ್ಪಿಡ್ದೈತೆ.
ಕೈ ತಪ್ಪಿ ಹೋಗ್ಬಿಡ್ತೈತಿ. ಮಗು ಜಾತ್ರೆ ಮರೆತು ಬಿಟ್ಟ. ತಂದೆನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ತಂದೆ ಹುಡುಕಾಕತ್ತಾವ, ಕಣ್ಣೀರು ಹಾಕ್ತಾ ಅದನ, ಆತಂಕದೊಳಗದಾನ, ನೋಡಾಕತ್ತಾನ, ಭಯ ಪಟ್ಟಾನ, ಸಿಟ್ಟಿಗೆ ಹೇಳಾಕತ್ತಾನ. ಯಾರ ಎದುರಿಗೆ ಬಂದ್ರೆ ಸಿಟ್ಟಿಗೆ ಹೇಳ್ತಾನೆ. ಎಲ್ಲಿ ಹೊಂಟಿವೋ? ಸುಮ್ ಕುಂದ್ರಂತಾನ. ಕ್ರೋಧ, ಕಲ್ಲು ಹೊಡ್ಯಾಕತ್ತೇನೆ ಗೊತ್ತಾಕತ್ತಿಲ್ಲ ಅಂದ ಅಲ್ಲಿ ಅವ. ಇನ್ನೊಬ್ಬ ಮತ್ತಾಳ ಯಾಕೆ ಒಳಾಕತ್ತೀವಿ? ಏನು ಮಾಡ್ರಿ, ಅಪ್ಪನ ಕಳ್ಕೊಂಡೇನ ಅಂತ ಅಳಕತ್ತ. ಹೊಟ್ಟಿ ಪಾಡ್ರಿ, ಏನು ಮಾಡ್ರಿ ಅಂತ. ಹಿಂಗ ನಡೀತು. ಅಲ್ಲಿ ತೊಟ್ಲ ಆಡಿದ್ದ, ಭಾಳ ಖುಷಿಯಿಂದ ತೊಟ್ಲಾಡಿದ್ದ. ತೊಟ್ಲ ಆಡಿಸ್ದವ ಕೇಳಿದ, ಯಾಕೊತ್ತಮ್ಮ ಮತ್ತೆ ಬಂದು ಮತ್ತೆ ಆಡ್ತೀನಿ ಅಂತ ಕೇಳಿದ. ಬ್ಯಾಡ್ರಿ ತೊಟ್ಲ ಅಂದವ. ಆಡು ಆಗಲೇ ಖುಷಿ ಪಟ್ಟಿದ್ದಿ. ಬ್ಯಾಡ್ರಿ ನಾವು ಅಲ್ರಿ, ತೊಟ್ಲವಲ್ರಿ. ಮಿಠಾಯಿ ಅಂಗಡಿಗೆ ಹೋದ, ಮಿಠಾಯಿ ತಿನ್ನೋ. ಅಲ್ರಿ ನಾ ಮಿಠಾಯಿ ತಿನ್ನಾಕ ಮನಸ್ಸಿಲ್ರಿ. ಆಗಲೇ ಮಿಠಾಯಿ ಭಾಳ ಚಲೋ ಅಂದಿದ್ದೆಲ್ಲೋ, ಚಲೋ ಅಂದಿದ್ನಿ ರೀ, ಈಗ ನನಗೆ ತಿನ್ನಾಕ ಮನಸ್ಸಿಲ್ರಿ, ನಾವು ಸೇರೋಲ್ದ್ರಿ. ಅದು ಯಾಕೆ? ಸೂತ್ರ ತಪ್ಪಿದ ಬೊಂಬೆಯಂತೆ ನಮ್ಮ ಬದುಕು. ಎಲ್ಲ ಇದೆ ನಮ್ಮ ಮಧ್ಯದಲ್ಲಿ. ಈ ಜಗತ್ತಿನಲ್ಲಿ ನಮ್ಮ ಮಧ್ಯದೊಳಗೆ ಎಲ್ಲ ಇದೆ. ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಅನುಭವಿಸ್ತೇವೆ. ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಅನುಭವಿಸಿ ಆನಂದ ಪಡ್ತೇವೆ, ಮತ್ತೆ ಆತಂಕದೊಳಗೆ ಬರ್ತೇವೆ. ದೊಡ್ಡ ಜಾತ್ರೆ ಇದು. ಭಯ, ಆತಂಕ ಎಲ್ಲ ಇದೆ. ಆನಂದನೇ ಇಲ್ಲ ಬದುಕಿಗೆ, ಆನಂದನೇ ಇಲ್ಲ ಬದುಕಿನಿಗೆ, ಆನಂದನೇ ಇಲ್ಲ. ಆ ಪರಮಸ್ಥಳದ ಸೂತ್ರವನ್ನು ಹಿಡ್ಕೊಂಡು ಹೋದಾಗ ಈ ಜಗತ್ತು ಭಾಳ ಸುಂದರವಾಗಿ ಕಾಣ್ತಾ ವ್ಯಕ್ತಿಗೆ. ಎಲ್ಲವೂ ಜಗತ್ತಿನಲ್ಲೇ ಇದ್ದ, ಜಾತ್ರೆ ಮಾಡ್ಯಾನ, ಉಂಡಾನ, ತಿಂದಾನ, ತೊಟ್ಲಾಡ್ಯಾನ, ಆದ್ರೆ ಭಯ ಇದ್ದಿದ್ದಿಲ್ಲ ಅವಂಗೆ. ಎಲ್ಲವೂ ರುಚಿ ಕಂಡಿತ್ತು. ಯಾಕಂದರೆ ತಂದೆ ನನ್ನ ಆಶ್ರಯಕ್ಕಿದ್ದಾನೆ, ತಂದೆ ಜೊತೆಗೆ ನನ್ನ ಸಂಬಂಧ ಇದೆ ಇನ್ನೂ ಅಂತ. ಅಲ್ಲೇ ಅಪ್ಪ ಅದಾನ, ಅಪ್ಪ ಕಾಣಾಕತ್ತಾನ, ಮ್ಯಾಲ ತೊಟ್ಲ ಹತ್ಯಾನ. ಅಲ್ಲಿ ಮ್ಯಾಲ ಹೋಗಿ ಭಯ ಆಗತೈತಿ. ಅಪ್ಪನ ಒಂದು ಕಡೆ ನೋಡ್ತಾನ, ಅಪ್ಪದನ ತೆಳಗಂತ ಭಯ ಹೊಂಟೈತೆ ಅವನು. ಅರಿವು ಐತನಿಗೆ, ಆ ತಂದೆ ನನ್ನ ಜೊತೆ ಇದ್ದಾನೆ ಅಂತಕ್ಕಂಥ ಅರಿವು ಎಲ್ಲಿವರೆಗೆ ಇರುತ್ತಲ್ಲ, ಅಲ್ಲಿವರೆಗೆ ಈ ಜಗತ್ತಿನಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳು ನಮಗೆ ಕಷ್ಟಗಳಂತ ಕಾಣೋದಿಲ್ಲ. ಆದರೆ ಏನಾಯ್ತು ಈಗ? ಆ ಸೂತ್ರ ತಪ್ಪಿ ಬದುಕಷ್ಟೇ, ಈ ಜಗತ್ತಿನಲ್ಲಿ ಬದುಕಷ್ಟೇ ಮಾಡ್ತಾ ಇದ್ದೇವೆ ನಾವು. ಆ ಕತ್ತಲೆ ಏನಿದೆಯಲ್ಲ, ಕಣ್ಣ ಮುಂದಿನ ಕತ್ತಲೆ ಏನಿದೆಯಲ್ಲ, ಆ ಕತ್ತಲೆ ನನ್ನ ಮೂಲ ಸ್ವರೂಪದ ನಿಜ ಸ್ಥಿತಿಯನ್ನು ಮರೆಮಾಚಿಬಿಟ್ಟಿದೆ. ನಾವು ಭಯದಲ್ಲಿ ಬಿದ್ದೇವೆ. ಆ ಭಯದಲ್ಲಿ ಏನೇನೋ ತಿಳಿದದ್ದು ಮಾಡಕತ್ತೇವೆ. ದೇವರು, ಧರ್ಮ ಅಂತ ತಿಳಿದದ್ದು ಮಾಡಕತ್ತೇವೆ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡಕತ್ತೇವೆ. ಅದೆಲ್ಲವೂ ಅಜ್ಞಾನದಿಂದ ಕೂಡಿದ ಪೂಜೆ ಮತ್ತು ಧರ್ಮ. ಹಿಡಿಯುವ ಕೈ ಮೇಲೆ ಕತ್ತಲೆ, ನೋಡುವ ಕಂಗಳ ಮೇಲೆ ಕತ್ತಲೆ, ನೆನೆವ ಮನದ ಮೇಲೂ ಕತ್ತಲೆ. ಎಲ್ಲ ಮಾಡಕತ್ತೇವೆ ನಾವು. ದೇವ್ರಿಗೆ ಹೋಗ್ತೇವಿ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೇವೆ, ಮನೆ ದೇವ್ರಿಗೆ ಹೋಗ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ಮುಂಜಾನೆ ಎಲ್ಲ ಮಾಡ್ತೇವೆ. ಒಬ್ಬೊಬ್ರು ಒಂದು ತಾಸುಗಟ್ಟಲೆ ಪೂಜೆ ಮಾಡ್ತೇವೆ, ಒಬ್ಬರು 5 ನಿಮಿಷ ಮಾಡ್ತೇವೆ. ಎಲ್ಲ ನಡೆದೈತಿ. ಸಮಾಧಾನ ಹಾಕಿಲ್ಲ. ಅದೆಲ್ಲ ನಡೆದದ್ದು ಕತ್ತಲೆಯ ಪೂಜೆ, ಕತ್ತಲೆಯೊಳಗಿನ ಸಂಭ್ರಮ. ಅದು ನೆನೆವ ಮನದ ಮೇಲೆ ಕತ್ತಲೆಯಯ್ಯ, ಕತ್ತಲೆ ಎಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯಯ್ಯ. ಆ ಸ್ಥಿತಿ ಬೇರೆ ಕಡೆ ಐತಿ, ನಾವಿಲ್ಲಿ ಮಾಡಾಕತ್ತಿದ್ದ ಬೇರೆ. ಭಕ್ತನ ಕಣ್ಣಿಗೆ ದೇವರ ಕಂಡೇ ಇಲ್ಲ, ದೇವರ ಕಣ್ಣಿಗೆ ಭಕ್ತನೂ ಕಂಡಿಲ್ಲ. ನೋಡಿ, ನಿರಂತರ ಪೂಜೆ ನಡೆದಿದೆ. ಇದು ಕತ್ತಲೆಯಲ್ಲಿ ಸಂಭ್ರಮಿಸುವ ಪೂಜೆ ಅಂತ ಕರೀತಾರೆ. ಇಂಥ ಕತ್ತಲೆಯೊಳಗೆ ನಾವು ಆ ಪರಮಸ್ಥಿತಿಯನ್ನು ಅರಿಯುವುದಾದರೂ ಹೇಗೆ? ಆ ಮೂಲ ಸ್ವರೂಪವನ್ನು ಅರಿಯುವುದಾದರೂ ಹೇಗೆ? ನಮ್ಮೆಲ್ಲರ ಮನೆಗಳಲ್ಲಿ ನಡೀತಕ್ಕಂಥದ್ದು ಇದೇ ಕತ್ತಲೆಯ ಪೂಜೆ. ಇದೇ ಕತ್ತಲೆಯ ಪೂಜೆ ನಡೆದದ್ದು. ನಮ್ದೆಲ್ಲರದು ನಡೆದದ್ದು ಇದೇ ಕತ್ತಲೆಯ ಪೂಜೆ.
ಲಿಂಗಕ್ಕೆ ಮಜ್ಜನ ಮಾಡ್ತೇವೆ. ಅದು ಕತ್ತಲೆಯ ನೀರು ತಿಳ್ಕೊಬೇಕು. ನಾವೆರಿದು ಡಾರ್ಕ್ ವಾಟರ್. ಕಾಣದ ಕತ್ತಲೆಗೆ ಅಭಿಷೇಕ. ಆ ಕತ್ತಲೆನೂ ಕಾಣಕತ್ತಿಲ್ಲ ನಮಗೆ, ಅದಕ್ಕೆ ನಾವು ಅಭಿಷೇಕ ಮಾಡಾಕತ್ತೇವೆ. ಗಂಧದ ಪರಿಮಳ ಆ ಭಗವಂತನ ಕರೆಯಕತ್ತೇವಲ್ಲ, ಅವನ ಮೂಗಿಗೆ ಬಿದ್ದೇ ಇಲ್ಲ. ಇನ್ನು ನಮ್ಮ ದೇವ್ರ ಮನ್ಯಾಗ ಅಷ್ಟೇ ಅದು ಪರಿಮಳ ಬರಾಕತೈತಿ. ಉದನ ಕಡ್ಡಿ ವಾಸನೆನೂ ನಮ್ಮೊಳಗೆ, ಹೂವಿನ ವಾಸನೆನೂ ನಮ್ಮ ಮನೆ ತುಂಬ. ಆದ್ರೆ ಆ ದೇವರ ಮೂಗಿಗೆ ಏನರ ತಟ್ಟೈತೇನೋ ಅಂತಕ್ಕಂಥ ಪ್ರಶ್ನೆ. ಪತ್ರಿ ಪುಷ್ಪ ದೇವನ ಮಸ್ತಕಕ್ಕೆ ಮುಟ್ಟಲಿಲ್ಲ. ಪೂಜೆ ಮಾತ್ರ ನಿರಂತರವಾಗಿ ನಡೆದಿದೆ. ಈ ರೀತಿಯಾದ ಪೂಜೆ ಮಾಡ್ಕೊಂತ ಹೋದರೆ ಅದೇನಾಗತ್ತೆ ಅಂದರೆ, ಕತ್ತಲೆ ಎಂಬುದು ಅತ್ತಲೆ, ಅದೇ ಕತ್ತಲೆಯ ಪೂಜೆಯಲ್ಲಿ ಮುಳುಗಿ ಗುಹೇಶ್ವರನೆಂಬ ಸತ್ಯ ಮತ್ತು ಬೆಳಕೇನೈತಲ್ಲ ಅದು ಈಚೆ ಕಡೆ ಉಳಿದು ಬಿಡೋದು. ಭೂಮಿಯ ಕಠಿಣವನ್ನು, ಆಕಾಶದ ಮೃದುವನ್ನು. ಭೂಮಿ ಕಠಿಣ, ಆಕಾಶ ಬಹಳ ಮೃದು. ತಿಳಿಯುವ ಗಮನವಲ್ಲಿಯೇ ನಿಂದಿತ್ತು. ತಿಳಿಬೇಕನ್ಕೊಂತೇವೆ ಅದನ್ನು, ಈ ಪೃಥ್ವಿ ಆಕಾಶ ಬಯಲು ಇದನ್ನು ತಿಳಿಬೇಕಂತ ಆತ್ಮ ಜೀವಾತ್ಮ ಒಮ್ಮೆ ಬಯಸ್ತತಿ. ಈ ಸಂಸಾರದ ಜಗತ್ತಿನ ಜಂಜಾಟದೊಳಗೆ, ಈ ಮಾಯೆ ಜಂಜಾಟದಲ್ಲಿ ಬಿದ್ದು ಆ ತಿಳಿಯುವ ತವಕ ಅಲ್ಲೇ ನಿಂತು ಬಿಡದಂತ, ಮುಂದೆ ಹೋಗೋದಿಲ್ಲ. ತಿಳಿಯುವ ಗಮನ ಅಲ್ಲಿಯೇ ನಿಂದಿತ್ತು. ಉದಕದೊಳಗೆ ಹುಟ್ಟಿದ ತೃಷ್ಣೆ, ನೀರೊಳಗೆ ಒಂದಿಷ್ಟು ತೃಷ್ಣೆ, ಬಾಯಾರಿಕೆ ಉದಕವನ್ನು ಅರಸಿತಲ್ಲ. ಸಂಸಾರದಲ್ಲಿ ಬಿದ್ದು ಅದರೊಳಗೆ ಸುಖ ಐತಿ ಸುಖ ಐತಿ ಸುಖ ಐತಿ. ಸಂಸಾರದ ಈ ಜಂಜಾಟದಲ್ಲಿ ಏನೋ ಆನಂದ ಇದೆ ಆನಂದ ಇದೆ, ಸಂಸಾರದ ಸಾಗರದಲ್ಲಿ ನೀರೊಳಗದೇವಿ ಅಮೃತ ಇದೆ ಅಂತ ಹೋಗಿ ಆ ಉದಕದಲ್ಲಿ ಹುಟ್ಟಿದ ತೃಷ್ಣೆ ಅದು ಸಾಕಾಗಿ ಬಿಡ್ತೈತೆ ನಮ್ಗೆ. ಅವಾಗ ನೀರಡಿಕೆ ಚಾಲು ಆಗತ್ತೆ. ಆ ನೀರಡಿಕೆ ಮತ್ತೆ ಉದಕವನ್ನು ಅರಸ್ತದಂತೆ. ಎಲ್ಲಿ ಹುಟ್ಟೈತೆ ಅದು? ಆ ನೀರಡಿಕೆ ನೀರಿನಲ್ಲೇ ಹುಟ್ಟಿದೆ. ಅದು ಸಂಸಾರ ಎಂಬ ಉದಕದಲ್ಲಿ ನಾವು ಮುಳುಗಿದ್ದು ಸಂಸಾರದ ಬಾಧೆಗಳು ಕೆಲವು ಕ್ಷಣ ಅಲಗು ತಿಂದು ಹೇಳಿದ್ವಲ್ಲ, ಆ ಕತ್ತಿಗೆ ಒಂದಿಷ್ಟು ತುಪ್ಪ ಹಚ್ಚಿ ಅದು ರುಚಿ ಅನ್ನಿಸ್ತಲ್ಲಿ. ಅದೇ ವಚನದ ಅರ್ಥ ಇಲ್ಲಿ ಬರುತ್ತೆ. ಉದಕದೊಳಗೆ ಹುಟ್ಟಿದ ತೃಷ್ಣೆ ಉದಕವನ್ನು ಅರಸಿತಲ್ಲ, ಮತ್ತು ಉದಕವನ್ನು ಹುಡುಕಾಕತ್ತದ. ಅದಕ್ಕೆ ಶಾಂತಿ ಸಮಾಧಾನ ಇಲ್ಲ. ಒಳಗೆ ಸತ್ತು ಹೊರಗೆ ಆಡುತ್ತದೆ. ನಮ್ಮ ಬದುಕೇನಾಗಿದೆ ಇಲ್ಲಿ? ಒಳಗನ ರಣರಂಗ, ಹೊರಗನ ಶೃಂಗಾರ. ಅದೇ ವಚನ ಇಲ್ಲಿ. ಒಳಗೆ ಸತ್ತು ಏನಿಲ್ಲ ಒಳಗೆ ನಮ್ಮ ಹತ್ರ. ಹೊರಗೆ ಆಟ ಆಡಕತ್ತೇವೆ ನಾವು, ಹೊರಗೆ ಬದುಕು ಮಾಡಕತ್ತೇವೆ. ಅಂತರಂಗದಲ್ಲಿ ಎಲ್ಲ ಸತ್ತು ಹೋಗ್ಬಿಟ್ಟವು. ನಮ್ಮ ಆ ಅಪೇಕ್ಷೆನೇ ಹೋಗ್ಬಿಟ್ಟಿದೆ. ಆ ಪರಮ ಸ್ಥಳದ ಸ್ವರೂಪವನ್ನು ತಿಳಿಯೋದು, ಅದನ್ನು ಸೇರೋ ಅಪೇಕ್ಷೆ ಸತ್ತು ಹೋಗ್ಬಿಟ್ಟೈತೆ ನಮ್ಮಲ್ಲಿ. ಮಾಯ ಆವರಿಸಿಬಿಟ್ಟೈತಿ. ಹೊರಗೆ ಬದುಕು ಮಾಡಕತ್ತೇವೆ, ಹೊರಗೆ ಆಡುತ್ತದೆ. ಗುಹೇಶ್ವರ ಇದನ್ನು ನೋಡಿ, ಗುಹೇಶ್ವರ ಅಂದರೆ ಆ ಶೂನ್ಯ ಸ್ಥಿತಿ. ಗುಹೇಶ್ವರ ನಿಬ್ಬೆರಗಾಗಿ ಅಲ್ಲಿಯೇ ನಿಂತು ಬಿಟ್ಟ. ಶರಣಾರ್ಥಿ. ಇಲ್ಲಿವರೆಗೆ ಶೂನ್ಯ ಸಂಪಾದನೆ ಕುರಿತು ಅದ್ಭುತವಾದ ಪ್ರವಚನ ನೀಡಿರತಕ್ಕಂಥ ಶ್ರೀ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿ.
ಲಿಂಗ ಲಿಂಗದೊಳಗಣ ಅಂಗ ಅಂಗದೊಳಗಣ ಲಿಂಗ ಲಿಂಗದೊಳಗಣ ಅಂಗ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ದೇವದೇವ ಎಂಬಿರಿ ಬಲ್ಲವರು ದೇವದೇವ ಎಂಬಿರಿ ಬಲ್ಲವರು ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ